ಸುಮ್ಮನೆ ಹಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ PR ವ್ಲಾಗ್ಸ್ಗೆ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. PR ವ್ಲಾಗ್ಸ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಹಲೋ ಫ್ರೆಂಡ್ಸ್, ಇವತ್ತು 10 ಮಿನಿಟ್ಸ್ ವ್ಲಾಗ್ ಥರ ಮಾಡೋಣ ಅಂತ ದೊಡ್ಡದಾಗಿ ಮಾಡಿದ್ದೀನಿ. ನೋಡಿ, ಚೆನ್ನಾಗಿರುತ್ತೆ. 4 ಗಂಟೆ ಎದ್ದು ಎಲ್ಲೋ ಇದ್ದೀನಿ. ಅಂದರೆ ಕಾಮಣ್ಣಕ್ಕಿ ಎಲ್ಲೋ ಇದೆಯಪ್ಪ, ಗಂಡಿ ಟ್ರೈ ನೋಡೋಣ ಯಾರು ನೀರು ಇರ್ತಾರೆ ಅಂತ ಅಲ್ಲೋಗಿ ಹೇಳ್ತೀನಿ. ಹಂಗೆ ನೋಡಿದ್ರೆ ನಮ್ಮ ತಂಗಿ ನಿದ್ದೆ ಮಾಡ್ತಲ್ಲ. ಹಂಗೆ ಬಂದಿರೋ ಪ್ಲೇಸ್ ಯಾವುದಂದ್ರೆ ತಲಕಾಡು. ಯಾರು ಬಂದಿಲ್ಲ, ಬೆಳಗ್ಗೆ ನಾವೇ ಬಂದಿರೋದು ಫಸ್ಟು. ಬನ್ನಿ ಹೋಗಿ ಅಲ್ಲಿ ವ್ಯೂ ತೋರಿಸ್ತೀನಿ, ಟ್ರೈ ಮಾಡಿ. PR ಫಿಲಮ್ ಕಿಲ್ಲಾನು ಸಬ್ಸ್ಕ್ರೈಬ್ ಮಾಡಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಬೊಮ್ಮೆ ಇಸ್ಕೊಡ್ಬೇಕಂತೆ. ನಾನು ಬಂದಿರೋ ಪ್ಲೇಸ್ ಯಾವುದಂದ್ರೆ ಇದೇ ತಲಕಾಡು. ಇಲ್ಲಿ ಬರೋಕ್ಕೆ ಮುಂಚೆ ಒಂದು ಬಾಕ್ಸಲ್ಲಿ ಬಿರಿಯಾನಿ ತಂದುಬಿಡಿ. ಬಿಸಿ ಬಿಸಿಯಾಗಿ ಟೀ ಕುಡಿತಾ ಇದ್ದೀನಿ. ನಮ್ಮ ಫ್ಯಾಮಿಲಿಗೆ ಟೀ ಅಂದರೆ ಇಷ್ಟ. ನಮ್ಮ ಫ್ಯಾಮಿಲಿ ಫುಲ್ಲು ಟೀ ಟೋಟಲರು. ಈ ಥರ ನಿಮ್ಮ ಫ್ಯಾಮಿಲಿ ಇದ್ದರೆ ಕಮೆಂಟ್ ಮಾಡಿ. ಆಮೇಲೆ ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ತಿರುಗಿ ಬರೋಕ್ಕೆ ಇಷ್ಟನೇ ಆಗಲಿಲ್ಲ ನನ್ನ ತಂಬಾಗ ನೋಡಿ. ಅಲ್ಲಿ ಸ್ನಾನ ಮಾಡ್ಕೊಂಡು ಇಲ್ಲಿ ಅಲ್ಲೇ ಹೋಗ್ಬಿಟ್ರೆ ಹಂಗೆ ಲೆಫ್ಟಲ್ಲಿ ಬಂದರೆ ಒಂದು ದೇವಸ್ಥಾನ ಇರುತ್ತೆ, ಒಂದು ನೋಡ್ಕೊಂಡು ಹೋಗಿ. ಇದನ್ನಂತೂ ಪೀಸ್ಫುಲ್ ಚೆನ್ನಾಗಿರೋ ದೇವಸ್ಥಾನ. ಇದು ಸುಮ್ಮನೆ ಇಲ್ಲಿ ಒಳಗೆ ಬಂದು ಹೋಗಿ ಏನು ನಿಮಗೆ ಕಾಣಿಸುತ್ತಾ ಅದೆಲ್ಲ ರಿಯಲ್ಲೇ ಬರೀ ಕಲ್ಲಲ್ಲೇ ಮಾಡಿರ್ತಾರೆ. ಈ ಥರ ಮಾಡೋಕ್ಕೆ ಟ್ಯಾಲೆಂಟ್ ಇರಬೇಕು. ಈ ಥರ ಎಲ್ಲಿ ಮಾಡಿರಲ್ಲ. ನಿಮ್ಗೆ ಬಂದು ನೋಡಿ ಹೆಂಗಾಯ್ತು ಅಂದರೆ ಫುಲ್ ಶಾಕ್ ಆಗಿಬಿಡ್ತೀರಾ. ಈ ಒಳಗೆ ಬಂದ್ರೇ ಈ ಥರ ಎಲ್ಲ ಮಾಡಿದಾರಾ ಅಂತ ಯೋಚನೆ ಮಾಡಿರ್ತೀರ. ಬನ್ನಿ ಇವಾಗ ದೇವ್ರು ನೋಡೋಕೆ ಹೋಗೋಣ. ದೇವ್ರು ಮಾತ್ರ ಫುಲ್ ಸೈಕು ಹೆಂಗಾಯ್ತು ಅಂದರೆ ಬನ್ನಿ ದೇವ್ರು ತೋರಿಸ್ತೀನಿ ಬನ್ನಿ ನಿಮಗೆ. ದೇವ್ರನ್ನ ಈ ಥರ ನಿಮ್ಮ ಕಣ್ಣಿಂದ ನೋಡಬೇಕು. ಅದಕ್ಕೆ ಇಲ್ಲಿ ಬನ್ನಿ ವಿಸಿಟ್ ಮಾಡಿ. ಎಲ್ಲರೂ ಚೆನ್ನಾಗಿರಬೇಕು ಅಂತ ವಿಸಿಟ್ ಮಾಡಿ. ಆವಾಗಲೇ ದೇವರು ಈ ಪವರ್ಫುಲ್ ದೇವ್ರಂತೆ. ಅದಕ್ಕೆ ಬಂದು ವಿಸಿಟ್ ಮಾಡಿ. ಒಂದು ಸರಿನಾದರೂ ವಿಸಿಟ್ ಮಾಡ್ಕೊಂಡು ಹೋಗಿ. ಇವೆಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಗೋಪುರ ಕಲ್ಲು ಇವೆಲ್ಲ ಹೆಂಗೆ ಕಟ್ಟಿರ್ತಾರೆ ಒಂದು ಸರಿ ಯೋಚನೆ ಮಾಡಿ. ಇಲ್ಲಿ ಒಂದು ಶಿವನ ಐತೆ. ಇದನ್ನಂತೂ ಮಸ್ತು ಎಲ್ಲ ಕಟ್ಟವ್ರಂದರೆ ಬೇರೆ ಲೆವೆಲ್ ರೇಂಜ್ ಕಟ್ಟವ್ರೆ. ಹಂಗೆ ಇಲ್ಲಿ ನೋಡಿದ್ರೆ ಇಲ್ಲೊಂದು ಗಣೇಶ ಟೆಂಪಲ್ ಐತೆ. ಅದಕ್ಕೆ ಹೋಗಿ ಡೋಂಟ್ ಟಚ್ ದ ವಾಲ್ ಅಂತ ಹಾಕವ್ರೆ. ಯಾರು ಟಚ್ ಮಾಡ್ಕೋಬೇಡಿ. ಇಲ್ಲಿ ಬೈಕ್ ಪಾರ್ಕಿಂಗು. ಇಲ್ಲಿ ಒಳಗಡೆ ಬಂದು ನಿಲ್ಸ್ಕೊಂಡು ಇದನ್ನಂತೂ ಒಂದು ಹಳೆ ಬೋರ್ ಥರ ಐತೆ. ಈ ಥರ ಬೋರೆಲ್ಲ ಯಾರ್ಯಾರು ನೋಡಿದ್ರೆ ಅಂತ ಕಮಾಂಡ್ ಹಾಕಿ. ಇದು ಎಲೆಕ್ಟ್ರಿಕ್ಕು ಮತ್ತು ಬೋರ್ ನೀರು ಬರುತ್ತೆ. ಈ ಥರ ಮಾಡೋಕ್ಕೆ ಒಂದು ತಲೆ ಬೇಕು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ದೇವ್ರು ಸಿಗ್ತಾರೆ ನಿಮಗೆ. ಇದನ್ನಂತೂ ಮಸ್ತು. ಎಷ್ಟು ಅಲಂಕಾರ ಮಾಡೋದು ಅಂದರೆ ಬೇರೆ ಲೆವೆಲು. ಇದು ನಿಮ್ಮ ಕಣ್ಣಿಂದ ನೋಡಬೇಕಾದ್ರೆ ಒಂದ್ಸರಿ ವಿಸಿಟ್ ಹಾಕಿ. ಹಂಗೆ ಸ್ವಲ್ಪ ಮುಂದೆ ಬಂದುಬಿಡಿ. ಇಲ್ಲೊಂದು ಬೆಟ್ಟ ಥರ ಇರುತ್ತೆ, ಬೀಚ್ ಥರ. ಅದನ್ನು ಹತ್ತುಬಿಡಿ, ನಿಮಗೆ ಒಳ್ಳೆಯದಾಗತ್ತೆ. ನೋಡಿದ್ರ ಗೈಸ್ ಹೆಂಗೆ ನಮ್ಮ ತಂಬ ಮತ್ತು ನಮ್ಮ ತಂಗಿ ಹೆಂಗೆ ಹತ್ತುತ್ತಾರೆ ಅಂತ ವೀಡಿಯೋ ಮಾಡಿದ್ದೀನಿ. ಅದನ್ನು ತೋರಿಸ್ತೀನಿ ಬನ್ನಿ. ನಮ್ಮ ತಂಬ ಹತ್ತಕ್ಕೆ ಐತಿಲ್ಲ, ಅದಕ್ಕೆ ನಿಧಾನಕ್ಕೆ ಬರ್ತಾರೆ. ನಮ್ಮ ತಂಗಿಗೆ ತಲೆ ಸುತ್ತು ಬೀಳೋ ಥರ ಐತೆ ಅಂತೆ. ಇಲ್ಲಿ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಇಷ್ಟು ಸೈಲೆಂಟ್ ಪ್ಲೇಸಸ್ ಈ ಥರ ಎಲ್ಲಿ ನೋಡಿರಲ್ಲ ನೀವು. ಫಸ್ಟು ವಿಸಿಟೆಡ್ ಪ್ಲೇಸಸ್ ಒಂದು ಸರಿ ಬಂದು ವಿಸಿಟ್ ಮಾಡಿ, ಗೊತ್ತಾಗತ್ತೆ. ಹಂಗೆ ಸ್ವಲ್ಪ ಮುಂದೆ ಬಂದ ಒಂದು ದೇವಸ್ಥಾನ ಸಿಕ್ಕಿತ್ತು. ಅದು ಒಳಗೆ ಹೋಗಿ ತೋರಿಸ್ತೀನಿ ಬನ್ನಿ. ಇದನ್ನಂತೂ ಒಳಗೆ ಅಂಡರ್ಗ್ರೌಂಡಲ್ಲಿ ಮಾಡವ್ರೆ ದೇವಸ್ಥಾನ, ಬೇರೆ ಲೆವೆಲ್ಲು. ಒಳಗೆ ಹೋಗೋಣ ಬನ್ನಿ. ಹಂಗೆ ಒಳಗೆ ಹೋದ ವೀಡಿಯೋ ತೆಗಿಯೋಕ್ಕೆ ಬರಲಿಲ್ಲ. ಹಂಗೆ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೋಗಿ ತೋರಿಸ್ತೀನಿ ಬನ್ನಿ ಏನು ಮಾಡ್ತಾರಂತ. ದಿಸ್ ಈಸ್ ದ ಪೀಸ್ಫುಲ್ ಮಸ್ಟ್ ವಿಸಿಟೆಡ್ ಪ್ಲೇಸ್. ನಮ್ಗೆ ಇಂಗ್ಲಿಷು ಐ ಡೂ ಯಾ ಟುಮಾರೋ ಐ
ನಮ್ಮ ತಂಗಿಗೆ ಆಯ್ತಿಲ್ಲ ಅಲ್ಲೇ ಕೂತ್ಕೊಳ್ತಾವಲ್ಲ ನೋಡೋಕ್ಕೆ. ಅಲ್ಲಿ ಬರೋದು ಯಾರಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಮುಂದೆ ಬರೋದು ನಮ್ಮ ಅಪ್ಪ, ಹಿಂದೆ ಬರೋದು ನಮ್ಮ ತಂಬ. ಇವ್ರು ಫಸ್ಟ್ ಟೈಮ್ ತೋರಿಸಿದ್ದೀನಿ ನಮ್ಮ ಅಪ್ಪನ. ಇಲ್ಲಿ ಬಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಆದರೂ ಸೀಟ್ ಮಾಡ್ಕೊಂಡು ಹೋಗಿ. ಇಲ್ಲೊಂದು ದೇವಸ್ಥಾನ ಐತೆ, ಕಾಲು ಸುಡ್ತೈತೆ. ಇದು ಇನ್ನೊಂದು ದೇವಸ್ಥಾನ ಐತೆ, ಅದನ್ನು ವಿಸಿಟ್ ಮಾಡಿ. ಇದು ಟೆಂಪಲ್, ಮಲ್ಲೇಶ್ವರ ಟೆಂಪಲ್. ಈ ಸೈಡ್ ಹೋಗ್ಬೇಕು. ಒಂದೇ ಒಂದು ಟೈಮ್ ವಿಸಿಟ್ ಮಾಡಿದ್ರೆ 4 ಕಿಲೋಮೀಟ್ರ್ ಐತೆ. ಇಲ್ಲಿ 0.4 ಮೀಟರ್ ಅಷ್ಟೇ ಐತೆ. ಬರೋಗೆ ನೀರು ತಗೊಬನ್ನಿ, ಇಲ್ಲಾಂದರೆ ಇದೇ ಥರ. ಕೊನೆಗೆ ಸಿಕ್ಕಿತ್ತು ನಮಗೆ ಒಂದು ದೇವಸ್ಥಾನ. ಅಲ್ಲೊಂದು ವಿಸಿಟ್ ಹಾಕ್ಬಿಟ್ಟು ಆಮೇಲೆ ಮುಂದೆ ಬಂದು ಒಂದು ಐಸ್ ಕ್ರೀಮು, ಕಪ್ ಐಸ್ ತಿಂದ್ಬಿಟ್ಟು ಆಮೇಲೆ ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ PR ವ್ಲಾಗ್ಸ್ಗೆ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. PR ವ್ಲಾಗ್ಸ್ಗೆ ನನಗೆ ಸಪೋರ್ಟ್ ಮಾಡಿರೋದು ನಮ್ಮ ಅಮ್ಮನೇ. ಇದೇ ಥರ ನಿಮ್ಮ ಮನೇಲಿ ನಿಮ್ಗೆ ಸಪೋರ್ಟ್ ಮಾಡಿದರೆ ಕಮೆಂಟ್ ಮಾಡಿ. ಇದನ್ನಂತೂ ಯಾವ ಕಾಲದಲ್ಲಿ ಮಾಡಿರೋ ಟ್ಯಾಟ್ರ್ ಗೊತ್ತಿಲ್ಲ. ಮೇಲೆ ಒಂದು ವ್ಯೂ ಪಾಯಿಂಟ್ ತೋರಿಸಿ, ಅದೇ ದೇವಸ್ಥಾನ ಇದು. ಇದಕ್ಕೂ ಬನ್ನಿ ಸ್ವಲ್ಪ. ಇದು ಒಂದು ಪವರ್ಫುಲ್ ದೇವಸ್ಥಾನ ಥರ. ಇದು ಬೆಂದ್ಕೊಂಡಿದ್ರೆ ನಡೆಯತ್ತಂತೆ. ಅದೇ ಮುಂದೆನೇ ಮನೇಲಿಂದ ಊಟ ತೊಗೊಬಂದ್ಬಿಡಿ, ಇಲ್ಲೆಲ್ಲ ಜಾಸ್ತಿ ರೇಟ್ ಇರುತ್ತೆ. ಅದಕ್ಕೆ ಅಲ್ಲಿಂದ ಇವಾಗ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ತಿರೋದು. ಒಂದು 80 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ. ಬಂದು ನಮ್ಮ ತಂಗಿ ನೋಡಿದ್ರೆ ಬರುವಾಗಿ ನಿದ್ದೆ ಮಾಡ್ದಲ್ಲ, ಹೋಗೋವಲ್ಲಿ ನಿದ್ದೆ ಮಾಡ್ತಾಳೆ ಅಂತ ನೋಡಿ. ಈ ಥರ ರೋಡ್ ಇರುತ್ತೆ, ನಿಧಾನಕ್ಕೆ ಓಡಿಸ್ಕೊಂಡು ಬರಬೇಕು. ಬೆಟ್ಟ ಹತ್ಬೇಕಂದ್ರೆ ಹತ್ತಿ, ಇಲ್ಲಾಂದರೆ ಕಾರು ಬೈಕು ಹೋಗ್ಬಿಟ್ಟು ಮೇಲೆ ನಿಲ್ಲಿಸ್ಕೋಬೋದು. ನಿಧಾನಕ್ಕೆ ಓಡಿಸ್ಕೊಬನ್ನಿ. ಇದೇ ಮಹದೇಶ್ವರ ದೇವಸ್ಥಾನ. ಇದೇ ಮುಂದೆ ಇರೋ ಎಂಟ್ರೆನ್ಸು. ಇದು ಹಸೂರವರೆಲ್ಲ ಖಂಡಿತ ಮುಂದೆ ಬರ್ತಾರೆ. ಮುಂದೆ ಬಂದರೆ ಈ ಥರ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲಿ ಗೋಪುರ ನೋಡಿ. ಆಮೇಲೆ ಹಂಗೆ ಮುಂದೆ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗಿಬೋದು. ಇಲ್ಲಿ ನಂದಿ ಸ್ವಾಮಿ ಸಿಗುತ್ತೆ. ಅಲ್ಲಿ ಬಂದರೆ ಲೆಫ್ಟ್ ಸೈಡ್ ಒಂದು ಎಂಟ್ರೆನ್ಸ್ ಇರುತ್ತೆ, ಅದು ಒಳಗೆ ಬಂದ್ಬಿಡಿ. ಹಂಗೆ ದೇವ್ರು ನೋಡೋಕೆ ಹೋಗೋಣ. ಹಂಗೆ ಕ್ಯೂ ಅಲ್ಲಿ ನಿಂತ್ಕೋಬೇಕು. ನಿಂತಾದ ಮೇಲೆ ದೇವ್ರು ನೋಡೋಕೆ ಹೋದೆ. ಇಲ್ಲಿ ಬಿಡಲಿಲ್ಲ ವಿಡಿಯೋ ತೆಗಿಯೋಕ್ಕೆ. ದೇವ್ರು ನೋಡ್ಕೊಂಡು ಈಚೆ ಬಂದರೆ ಆನೆ ಸಿಗುತ್ತೆ, ಒಂದು ಆನೆ. ಅದು ಬಟ್ಟೆ ಎಲ್ಲ ಹಾಕ್ಸ್ಬಿಟ್ಟು ಚೆನ್ನಾಗಿ ನಿಂತಿರ್ತೈತೆ. ಅಲ್ಲೊಂದು ಫೋಟೋ ತಕ್ಕೊಳ್ಳಿ, ದೇವ್ರ ಥರ ಅದು. ಈಚೆ ಬಂದಮೇಲೆ ಒಂದು ರೌಂಡ್ ಸುತ್ತಾಕೊಂಬಂದ್ಬಿಡಿ ದೇವಸ್ಥಾನನ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಅಲ್ಲೇ ನಾವು ಹೋಗೋ ದಾರಿಯಲ್ಲಿ ಒಂದು ಡ್ಯಾಮ್ ಸಿಕ್ಕಿತ್ತು, ಮೇಟೂರು ಡ್ಯಾಮ್ ಅಂತ. ಅದ್ರ ಒಳಗೆ ಒಂದು ಬಂದು ನೋಡಿ. ಇದನ್ನೊಂದು ಡ್ಯಾಮ್ ಥರ, ಹಳೆ ಡ್ಯಾಮು. ಹೆಂಗೆ ಕಟ್ಟಿದ್ದಾರೆ ಅಂದರೆ ಅವಾಗ ಆ ಕಾಲದಲ್ಲಿ ಸಪೋರ್ಟ್ ಕೊಟ್ಟು ಕಟ್ಟವ್ರೆ. ಆಮೇಲೆ ಟಿಕೆಟ್ ಇಸ್ಕೋಬೇಕು, ಒಬ್ಬರಿಗೆ 10 ರೂಪಾಯಿ ಅಂತ. ಹಂಗೆ ಮುಂದೆ ಹೋಗಿ ಇಸ್ಕೊಂಡು ಹೋಗಿ ಮುಂದೆ ಒಳಗಡೆ ಹೋಗಿ ನೋಡಿದ್ರೆ ಇಲ್ಲಿ ದೊಡ್ಡದಾಗಿ ಡ್ಯಾಮ್ ಸಿಗುತ್ತೆ. ಫಸ್ಟು ಆ ಡ್ಯಾಮ್ ನೋಡ್ಕೊಬನ್ನಿ, ಮೇಟೂರು ಡ್ಯಾಮ್ ಅಂತ. ಅಲ್ಲಿ ಹಿಂಗೆ ಒಂದು ಮ್ಯಾಪ್ ಸಿಗುತ್ತೆ, ಇಲ್ಲಿಂದ ನಡೆಯೋಕ್ಕೆ. ಅಲ್ಲೇ ಮ್ಯಾಪ್ ನೋಡಿಕೊಂಡು ಮುಂದೆ ಹೋಗ್ಬಿಡಿ. ಮುಂದೆ ಹೋದರೆ ಏನು ಸಿಕ್ಕಲ್ಲ. ನಾವು ಬಂದಿರೋ ಟೈಮಿಗೆ ಕ್ಲೋಸಿಂಗ್ ಟೈಮು. ಸರಿ ಆಯ್ತಪ್ಪ ಅಂತ ಹಂಗೆ ಮುಂದೆ ನಡ್ಕೊಂಡು, ಹಂಗೆ ಮುಂದೆ ಒಂದು ಶಿವನ ಸ್ಟ್ಯಾಚು ಇತ್ತು. ಹಂಗೆ ನೋಡಿಕೊಂಡು ಮುಂದೆ ಹೋದರೆ ಅಲ್ಲಿ ಒಂದು ಮುನಿಯಪ್ಪನ ಟೆಂಪಲ್ ಇತ್ತು, ಅದು ನೋಡೋಕ್ಕೆ ಹೋದೆ ಮುಂದೆ. ಅದನ್ನಂತೂ ಮಸ್ಟು. ಇದು ಒಂದು ಪವರ್ಫುಲ್ ದೇವಸ್ಥಾನ. ಇದು ಬೆಳ್ಕೊಂಡಿರೋ ಎಲ್ಲ ಇದು ನಡೆಯುತ್ತಂತೆ. ಇದನ್ನೊಂದು ಒಂದು ಸರಿ ವಿಸಿಟ್ ಹಾಕಿ. ಅಷ್ಟೇ, ನಮ್ಮದು ವ್ಲಾಗ್ ಮುಗಿದು ಗೈಸ್. ಇದಕ್ಕಿಂತ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ನಿಮಗೆ. ಇದನ್ನೊಂದು ಸರಿ ವಿಸಿಟ್ ಹಾಕಿ ಅಷ್ಟೇ.